guys, welcome back to my channel Spurti Vlogs. So guys, ಇವತ್ತಿನ ವ್ಲಾಗ್ ಅಲ್ಲಿ ಆಯುಧ ಪೂಜಾ ಮತ್ತೆ ನಮ್ಮ ಆಫೀಸ್ ಪೂಜೆ, ಲೇಔಟ್ ಪೂಜೆ ಮತ್ತೆ ಫಾರ್ಮ್ ಹೌಸ್ ಗೆಲ್ಲ ಹೋಗಿದ್ವಿ. ಸೊ ಆ ಎಲ್ಲ ವಿಡಿಯೋಸ್ ನ ಶೇರ್ ಮಾಡ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮಾತಾಡ್ತಿಲ್ಲ ಗೈಸ್, ಬೆಳಗ್ಗೆಯಿಂದ ನಂದೋಳು. ಹೌದಾ ಗೈಸ್, ಸರಿ ಗೈಸ್ ಆಯ್ತು. ಮನೇಲಿ ಯಾರನ ಅವರ ಗೈಸ್, ನಮಗೆ ಗೊತ್ತಿಲ್ಲ ಗೈಸ್ ಯಾರು ಎಲ್ಲಿರ್ತಾರೆ ಏನು ಮಾಡ್ತಾರಂತ. ಮನೆ ಫಿನಿಶ್ ಆಗಿರೋದೇ. ಲೇಔಟ್ ಮತ್ತು ಆಫೀಸಲ್ಲಿ ಫಸ್ಟ್ ಟೈಮ್ ನಾವು ಪೂಜೆ ಮಾಡ್ತಿರೋದು. ಲಾಸ್ಟ್ ಇಯರ್ ಕೂಡ ಇತ್ತು, ಬಟ್ ನಾವು ಅಲ್ಲೆಲ್ಲ ಪೂಜೆ ಮಾಡೋಕ್ಕೆ ಹೋಗಿರಲಿಲ್ಲ. ಜಸ್ಟ್ ಸುಮ್ಮನೆ ಭೂಮಿ ಪೂಜೆ ಅಂತ ಮಾಡ್ಕೊಂಬಂದಿದ್ವಿ ಅಷ್ಟೇ. ಬಟ್ ಈ ಸತಿ ಆಯುಧ ಪೂಜೆನ ಇಲ್ಲೇ ಮಾಡೋಣ ಅಂತ ಅಂದ್ಬಿಟ್ಟು ಕಾರುಗಳು, ಗಾಡಿಗಳು ಎಲ್ಲದನ್ನು ಇಲ್ಲೇ ಹಾಕ್ಬಿಟ್ಟು, ಅದಾದಮೇಲೆ ನಮ್ಮ ಎಲ್ಲ ವರ್ಕರ್ಸ್ನ ಕೂಡ ಇಲ್ಲೇ ಇನ್ವೈಟ್ ಮಾಡಿಬಿಟ್ಟು ಇಲ್ಲೇ ಹಬ್ಬನ ಆಚರಿಸಿದ್ವಿ. ನಮ್ಮ ಅಮ್ಮಮ್ಮ ತಾತ ಕೂಡ ಕರೆಕ್ಟ್ ಟೈಮಿಗೆ ಬಂದರು. ಸೊ ಅವ್ರ ಹತ್ರ ಕೂಡ ನಾವು ಆಶೀರ್ವಾದ ಎಲ್ಲ ಇಸ್ಕೊಂಡ್ವಿ. ಆ್ಯಂಡ್ ಯೂಶ್ವಲಿ ಪ್ರತಿ ವರ್ಷ ಹಬ್ಬಕ್ಕೆ ಅವ್ರಿಗೆ ಬರೋಕ್ಕಾಗಲ್ಲ, ಅಥವಾ ಅವ್ರ ಮನೇಲೂ ಪೂಜೆ ಎಲ್ಲ ಮಾಡ್ತಿರ್ತಾರೆ. ಈ ವರ್ಷ ನಮ್ಮ ಮಮ್ಮಿ ನೀವು ಬರಲೇಬೇಕು ಅಂತ ಇನ್ವೈಟ್ ಮಾಡಿದರು. ಸೊ ಅದಕ್ಕೆ ಬೆಳಗ್ಗೆನೇ ಬಂದಿದ್ರು. ಆ್ಯಂಡ್ ಅವರು ಕೂಡ ತುಂಬ ಖುಷಿಪಟ್ಟರು. ಅವರಿಬ್ಬರೇ ಇರ್ತಾರೆ, ಸೊ ಅವ್ರಿಗೆ ತುಂಬ ಬೋರ್ ಆಗಿರುತ್ತೆ. ಆ್ಯಂಡ್ ನಮ್ಮ ಮನೆಗೆಲ್ಲ ಬಂದಾಗ ತುಂಬ ಖುಷಿಯಿಂದ ಮಕ್ಕಳ ಜೊತೆ ಎಲ್ಲ ಮಾತಾಡಿಕೊಂಡು ಆಟಾಡಿಕೊಂಡು ಅವರು ಮಕ್ಕಳಾಗ್ಬಿಡ್ತಾರೆ. क्या कहोगे तो हुआ था ಲೇಟಾಗಿ ಬಂದೋಳೆ. ಇವತ್ತು ನಮ್ಮ ಶೀಲ ಅವ್ರು ನನ್ನಿಂದ ಫಸ್ಟ್ ಬಂದವ್ರೆ. ಅಲ್ಲಿ ಮನೆಗೆ ಬಂದು ನನ್ಗೆ ಹೆಲ್ಪ್ ಮಾಡ್ರಿ ಅಂದ್ರೆ ಅಲ್ಲಿ ಲೇಟ್ ಆಗ್ತದೆ. 9 o'clock ಎಲ್ಲ ಬರೋಕೆ ಅಕ್ಕ ಫೋನ್ ಎತ್ತಿಲ್ಲ. ನಮ್ಮ ಮನೆಗೆ ಬಂದಿಲ್ಲ ಈ ವರ್ಷ ಹಬ್ಬಕ್ಕೆ. ನಾಳೆ ಹೋಗ್ತೀವಿ. ಥ್ಯಾಂಕ್ ಯು. ಇವತ್ತು ನಾಳೆ 2 days ಬೇಡ, ನಾಳೆ ಹಬ್ಬ.
ನಾಳೆ ಪೂಜೆ ಮಾಡ್ತೀವಲ್ಲ. ಅಲ್ಲ ಈ ಸರ ನನ್ನ ರೆಡಿ ಮಾಡ್ದಿಲ್ಲ, ನಮ್ಮ ಪೂಜೆಗೆ ರೆಡಿ ಮಾಡ್ಕೊಟ್ರು. ನಾನು ಬಂದು ಶಾಕ್, ಯಾರು ಇವರು ಅಂತ. ಆಮೇಲೆ 500 ಇತ್ತು ಯಾರನ್ನ ಬಂದು ತಟ್ಟೆ ಎಲ್ಲ ಜೋಡಿಸಿ ಎಲ್ಲ ಮಾಡ್ಕೊಡ್ತಾವ್ರು ಪಾಪ. ನಾವು ಬರೋ ಅಷ್ಟೊತ್ತಿಗೆ 500 ಬಂದ್ಬಿಟ್ಟವ್ರು ಅಂತೆಲ್ಲ ಕಳಿಸ್ಬಿಟ್ಟಾರೆ. ನೆಕ್ಸ್ಟ್ ಡ್ಯಾಡಿ ದಿಸ್ ಈಸ್ ಅ ಸ್ಮಾಲ್ ಟೋಕನ್ ಆಫ್ ಲವ್ ನಮ್ಮ ಕಡೆಯಿಂದ ನಮ್ಮ ವರ್ಕರ್ಸ್ಗೆ ಎಲ್ಲರಿಗೂ ಕೂಡ. ಅವರು ವರ್ಷ ಇಡೀ ತುಂಬ ಕಷ್ಟಪಟ್ಟು ನಮಗೋಸ್ಕರ ಕೆಲಸ ಮಾಡ್ತಾರೆ. ಆಬ್ವಿಯಸ್ಲಿ ಅದನ್ನೆಲ್ಲ ಅಪ್ರಿಷಿಯೇಟ್ ಮಾಡಲೇಬೇಕು. ಸೊ ಹಬ್ಬಕ್ಕೆ ಎಲ್ಲರಿಗೂ ಹೊಸ ಬಟ್ಟೆ ಎಲ್ಲ ಕೊಡಿಸಿರ್ತಾರೆ ನಮ್ಮಪ್ಪ. ಆ್ಯಂಡ್ ಅವರೆಲ್ಲರೂ ಹಬ್ಬದ ದಿನ ಹೊಸ ಬಟ್ಟೆ ಹಾಕ್ಕೊಂಡೇ ಇರಬೇಕು. ಬಾಲಾಜಿ ಅಂಕಲ್ ಪಾರ್ಟಿ ಕೊಡಿಸ್ತಾರೆ. ಚೀಫ್ ಗೆಸ್ಟ್ ನಮ್ ಮಗು ಚೀಫ್ ಗೆಸ್ಟ್, ಅದಕ್ಕೆ ಲೇಟ್ ಮಗಳಿಗೆ ಸ್ವೀಟ್ ಕೊಡ್ತಾವ್ರೆ. ಇಷ್ಟು ಏಜ್ ಆಗಿದ್ರು ನೋಡಿ ಎಷ್ಟು ಚೆನ್ನಾಗಿ ಎಲ್ಲರದ್ದು ಫೋಟೋ ತೆಗಿರೋಣ. ಅದು ಇನ್ನೊಂದು ಫೋನ್ ಇತ್ತಮ್ಮ, ಸ್ಕೂಲ್ಗೆ ಹೋಗ್ಬಿಟ್ಟು ನಾವು ಯಂತ್ರದೇವತಾಭ್ಯೋ ನಮಃ. ಪರಿತ್ರಾಚೂರ್ಣಂ ಸಮರ್ಪಯಾಮಿ, ಕುಂಕುಮಚೂರ್ಣಂ ಸಮರ್ಪಯಾಮಿ. ತಿರ್ಗಿ ಓಕೆ ಓಕೆ ಬೆನ್ಸ್ದು ಹಿಂಗೇನಾ? ಓಂ ನಮೋ ಭಗವತ್ಯಾಯ ನೀನ್ ನೋಡಿ ಇನ್ನೇನ್ ಮಾಡ್ತಾರಲ್ಲ, ಫಸ್ಟ್ ನೀನ್ ಹೋದೆ ಆಯ್ತಾ, ನಿನ್ನೊಂದ್ಮೇಲೆ ಏನಾಗ್ತಾರೆ ತಾನ ಹಂಗೆ ಕರ್ಕೊಂಡು ಹಂಗಲ್ಲ ಮುನೆ. ನೀನ್ ಓದತ್ತಲ್ಲ ಈಗ ಒಂದ್ಕಿಂತ ನಿನ್ ಪಾಲಿ ನೆನಪಾಗಿದ್ಯಾ ನೆಕ್ಸ್ಟ್ ಇಲ್ಲ ಕರೆಕ್ಟಾ? ಹಂಗೆ 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 ಓದ್ತಾ ಇರ್ತಾರೆ. ಇಷ್ಟು ಚೆನ್ನಾಗಿ ಮಾಡಿಸ್ತೀರ. ಓಡಿಸ್ತೀಯಾ? ಒಂದು ಹೊಡೆದ್ರೆ ಅಷ್ಟೇ ಮೊನ್ನೆ. ಅವನ್ ಫಸ್ಟ್ ಟೈಮ್ ಕೊಡ್ಬೇಕಾದ್ರೆ, ಲೆಜೆಂಡರ್ ಕೊಡ್ಬೇಕಾದ್ರೆ ನೋಡ್ದೆ ಹಾಸನ್ಗೋಡ್ ಬಂದ್ರೆ ಹೋಗೋಗ್ ಕೊಟ್ಟೆ, ಬರೋಗ್ ಮಲ್ಕೊಂಡೆ. ಧರ್ಮಸ್ಥಳ ತಿರುಪತಿ ನನ್ ಕಾರ್ಯ ಮುಟ್ಟಲ್ಲ, ಮುಟ್ಟದೇ ಇಲ್ಲ. ನಂಗೆ ಈ ಹಬ್ಬ ಇಷ್ಟ ಆಗೋಕ್ಕೆ ಒನ್ ಆಫ್ ದ ಮೇನ್ ರೀಸನ್ ಏನಂದರೆ ಕಾರ್ ಓಡಿಸ್ಬೋದು ಅಂತ. ಸೊ ಯಾವಾಗಾದರೂ ಎಷ್ಟು ಸತಿ ಓಡಿಸಿದ್ರೂ ಹಬ್ಬಕ್ಕೆ ಓಡಿಸ್ಬಿಟ್ರೆ ಅದೊಂಥರ ಖುಷಿ ನನಗೆ.
ಫಾಸ್ಟ್ ಡೌನ್ ಮಾಡು ಅವಾಗಿಂದ ಹೇಳ್ತಾ ಇದ್ದೀನಿ ಪೂರ್ತಿ ಫ್ರೆಂಡ್ಸ್ ನೀನು ಆಡಿ ಅಂದ್ರೆ ಅವಳು ಫ್ರೆಂಡ್ಸ್ ತಗೊಂಡವನ ನಿನ್ ಡ್ಯಾಡಿ ಎಲ್ಲ ತೋರ್ಸಿ ಯಶಿಕ ಕಾರ್ ಹಾಕಿರೋದು ನಾವ್ ಇಷ್ಟು ಜನ ಬಂದ್ ನಿಂತಿದ್ದೀವಿ ಅಂದ್ರೆ ಗೊತ್ತಾಯ್ತಾ ಅಲ್ಲಿ 2 ಗಾಡಿ ಇನ್ನೇ ಒಂದು ಗಾಡಿ ಹ್ಯಾಪಿ 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 ನಾನು ನನ್ನ ತಮ್ಮ ಇಬ್ರು ಬಂದ್ಬಿಟ್ಟು ಬರೋದು ಸ್ವೀಟ್ ಬಾಕ್ಸು ಇದು ಎಲ್ಲ ಎತ್ಕೊಂಡು ಹೋಗೋದು. ಸೊ ಇವಾಗ ನಾವು ನೆಕ್ಸ್ಟ್ ನಾವು ಫಾರ್ಮ್ ಹೌಸ್ಗೆ ಹೋಗ್ತಾ ಇದೀವಿ. ಸೊ ಅಲ್ಲಿ ಹೋಗ್ಬಿಟ್ಟು ಎಲ್ಲ ಪೂಜೆ ಮಾಡಿ ಬರೋದು. ಹೆಂಗಾಯ್ತು ಎಲ್ಲ ಪೂಜೆ? ಚೆನ್ನಾಗ್ತಾನೆ ಇವತ್ತು? ಚೆನ್ನಾಗಾಯ್ತು. ಇಟ್ಸ್ ವೆರಿ ನೈಸ್, ವೆರಿ ಬ್ಲೆಸ್ಡ್. ಫಸ್ಟು ಅಲ್ಲಿ ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಹಾಗೆ ಬಂದುಬಿಟ್ಟು ನಾವು ನಮ್ಮ ಫಾರ್ಮ್ ಹೌಸಲ್ಲಿ ಕೂಡ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು, ಯಾಕಂದರೆ ಈ ವರ್ಷವೇ ಆ ಫಾರ್ಮ್ ಹೌಸ್ ಕೂಡ ರೆಡಿ ಆಗಿರೋದು. ಆ್ಯಂಡ್ ಪ್ರತಿ ವರ್ಷ ಏನಾದರೂ ಒಂದು ಆ್ಯಡ್ ಆಗ್ತಿರುತ್ತೆ. ಆ್ಯಂಡ್ ಇಟ್ ಬ್ರಿಂಗ್ ಸೊ ಮಚ್ ಆಫ್ ಹ್ಯಾಪಿನೆಸ್. ಲ್ಯಾಂಡ್ ಆಗಲಿ, ಕಾರ್ ಆಗಲಿ, ಒಂದು ಚಿಕ್ಕದು ಒಂದು ಗಾಡಿ ತೊಗೊಂಡು ಇಟ್ ಈಸ್ ರಿಯಲಿ ವೆರಿ ಹ್ಯಾಪಿ ಥಿಂಗ್ ಫಾರ್ ಎವ್ರಿ ಒನ್ ಆಫ್ ಅಸ್. ನಮ್ಮ ಮಮ್ಮಿ ಡ್ಯಾಡಿ ಫಸ್ಟ್ ಟೈಮ್ ಫಾರ್ಮ್ ಹೌಸ್ ಬಂದವೆ ಅಂತ ಹೇಳ್ತಾ ಇದ್ದೆ. ಅವ್ರನ್ನ ಮಾತಾಡ್ಸು ಅಂದೆ, ನನ್ನಲ್ಲ. ಮಾತಾಡು ಅಂತ ಆಮೇಲೆ ಕ್ರೀಚ್ತಾಡ್ತೀಯ. ಸೊ ಗೈಸ್, ಇವತ್ತು ನಾವು ನಮ್ಮ ಫಾರ್ಮ್ ಹೌಸ್ಗೆ ಬಂದ್ಬಿಟ್ಟು ಇಲ್ಲೂ ಪೂಜೆ ಮಾಡ್ತಾ ಇದ್ದೀವಿ. ಆ್ಯಂಡ್ ವಿ ಆರ್ ಸೋ ಟಯರ್ಡ್. ಹೆಂಗೈತೆ ನಮ್ಮ ಫಾರ್ಮ್ ಹೌಸ್? ಫಸ್ಟ್ ಟೈಮ್ ಅದು ಕಾನ್ಫಿಡೆನ್ಷಿಯಲ್. ಇಷ್ಟ ಆಯ್ತಾ? ಫಾರ್ಮ್ ಹೌಸ್ ಇಷ್ಟ ಆಯ್ತಾ ಅಂತಾರೆ. ಸೂಪರ್ ಆಗೈತೆ. ಪ್ರಶಾಂತವಾಗಿ ಆರಾಮಾಗಿ ಮಕ್ಕಳ ಜೊತೆ ಮೊಮ್ಮಕ್ಕಳ ಜೊತೆ ಹಾಯಾಗಿದ್ರೆ ಅನ್ಸುತ್ತೆ ಅಲ್ಲಪ್ಪ. ಒಳ್ಳೆ ಗಾಳಿ, ಒಳ್ಳೆ ಬೆಳಕೆ, ಸೈಲೆಂಟಾಗೈತೆ. ನೆಮ್ಮದಿಯಾಗಿ ಮಾಡ್ಕೊಂಡು ತಿನ್ಕೊಂಡು ಚಾಪೆಗಳು ಹಾಕೊಂಡು ಜಿಮ್ಗಳು ಹಾಕೊಂಡು ಮಲ್ಕೊಂಡ್ಬೇಕು, ಅಲ್ಲಿ ಕುತ್ಕೊಂಡ್ಬೇಕು ಅಷ್ಟೇ. ಇರ್ತೀಯ ಅಮ್ಮಮ್ಮ ನೀನು? ಇರ್ತೀವಿ. ನೈಟ್ ಜೂಟ್ ನಮ್ಮಮ್ಮ ಇರಲ್ಲ ಗೈಸ್. ನಾವೆಲ್ಲ ಇಂಥ ಕಡೆ ಇದ್ದವ್ರೆ. ನಮ್ಮ ಅಮ್ಮಮ್ಮ ತಾತ ಈ ನಡುವೆ ಎಲ್ಲೂ ಬರಲ್ಲ. ಮುಂಚೆ ಎಲ್ಲ ನಾವು ಚಿಕ್ಕವರೆಲ್ಲ ಇದ್ದಾಗ ತುಂಬ ಸತಿ ನಮ್ಮ ಮನೆಗೆಲ್ಲ ಬರ್ತಿದ್ರು, ನಾವು ತುಂಬ ಸತಿ ಹೋಗ್ತಿದ್ವಿ. ಬಟ್ ಇವಾಗ ಅವ್ರಿಗಿರೋ ಹೆಲ್ತ್ ಅಪ್ಸೆಟ್ಸ್ ಅಪ್ ಆ್ಯಂಡ್ ಡೌನ್ ತುಂಬ ಆಗ್ತಿರುತ್ತೆ. ಅದಕ್ಕೆ ಯಾವಾಗಾಗುತ್ತೋ ಅಂತ ನೋಡಿಕೊಂಡು ಆಗ ಟೈಮ್ ಮಾಡ್ಕೊಂಡು ಬರ್ತಾರೆ. ಸೊ ಈ ಸತಿ ಅವರು ಕೂಡ ಟೈಮ್ ಮಾಡ್ಕೊಂಡು ಬಂದಿದ್ರು. ಅವ್ರಿಗೆ ಎಷ್ಟು ಖುಷಿ ಆಯಿತು, ನಮ್ಗೆ ಅದಕ್ಕಿಂತ ಜಾಸ್ತಿ ಖುಷಿ ಆಯಿತು.
ದೆನ್ Green tomato is there. ಆಮೇಲೆ Chili is there. Come, I'll show that red color chili. ದಿಸ್ ಇಸ್ ಗ್ರೀನ್ ಟೊಮೆಟೊ. ದಿಸ್ ಇಸ್ ವಾಟ್ ಇಸ್ ದಿಸ್? This is called flower in English. ವಿಚ್ ಫ್ಲವರ್? Cauliflower. Color is purple, so purple flower. Come. See, this is small flower. After 3 days, big flower. Hey, ನಾನು ಗೊತ್ತಿಲ್ಲ ಅದು ಬಡ್ಡು ಅಂತ. Come here. See, this one plant giving 2 color chili. ವಾವ್, ಮಲ್ಟಿ ಟ್ಯಾಲೆಂಟೆಡ್. One green. Zoom out the chili. See here. ಓನ್ಲಿ ಒನ್ ರೆಡ್ ಬ್ರೋ. No. Red 2, 3. ವಾವ್. This is sky chili. Looking at the sky, so it's called sky. ಇದೆಲ್ಲ ಅವರೆಕಾಯಿ ಗಿಡ ಮದು. ಕನ್ನಡ ಬಂದ್ಬಿಡ್ತು. ಅವರೆಕಾಯಿ ಐ ಡೋಂಟ್ ನೋ ಇಂಗ್ಲಿಷ್. ಅವರೆಕಾಯಿ. ನನಗೆ ಗೊತ್ತಾಗ್ತದೆ ಕನ್ನಡ. ಕರಿ ಲೀಫ್. ಸಾರಿ, ಕರಿ ಲೀಫ್ ಕರ್ಬೇ ಸೊಪ್ಪು. ಕರಿ ಲೀವ್ಸ್ ಅಲ್ಲ, ಟೊಮೆಟೊನ ಕನ್ನಡ ಟೊಮೆಟೊನ ಅದು ಟೊಮ್ಯಾಟೊ. ಇಲ್ಲ, ಟೊಮೆಟೊ ಬರಲ್ಲ. ಗೂದೆ ಹಣ್ಣು. ಟೊಮೆಟೊಗೆ ಅದೇ ಅಲ್ಲ ಕನ್ನಡದಾಗ. ಮಲ್ಟಿ ಟ್ಯಾಲೆಂಟೆಡ್. ಕನ್ನಡದಾಗ ಸ್ವಚ್ಛ ಕನ್ನಡದಾಗ ಟೊಮೆಟೊ ಬರಲ್ಲ. ಗೂದೆ ಹಣ್ಣು. ಟೊಮೆಟೊ ಕನ್ನಡದಾಗ ಏನಂತ ತಗೋಮ. ನೀರ್ ಹಾಕಿರೋದಣ್ಣ. ಅದನ್ನೇ ಅಲ್ಲೆಲ್ಲ ಇಟ್ಟಿದ್ ನಮ್ಮ ಮನೆಗೂ ಕಳಿಸ್ತಾರೆ. ಗೂದೆ ಹಣ್ಣು. ಎಷ್ಟು ಕಷ್ಟ ಬೀಳ್ತೀಯಮ್ಮ. ಏನು ಮಾಡೋದು, ನಮ್ಮ ಯಜಮಾನರು ಕಷ್ಟಪಟ್ಟು ಇಷ್ಟೆಲ್ಲ ಮಾಡಿದಾಗ ನಾನು ಇಷ್ಟು ಕಷ್ಟಪಟ್ಟು ಇಷ್ಟು ಮಾತ್ರ ಮಾಡ್ಬೋದು ಅಷ್ಟೇ. ಅಮ್ಮ, ಹಂಗೆ ನಾವು ಆ ಅಣ್ಣನ ಗಾಡಿಗೆ ಪೂಜೆ ಮಾಡೋಣ. ಹಿಂಗಿಂದಾನೇ ಮಾಡ್ಬೋದಿತ್ತಲ್ಲಮ್ಮ. ಎಲ್ಲ ಬಾಳೆ ಗಿಡ ಎಲ್ಲದಕ್ಕೂ ಪೂಜೆ. ಅಣ್ಣ, ಅರವಿಂದ್ ಅಣ್ಣ, ಇವಳಿಗೆ ಕೋಳಿ ಬೇಕಂತ ಓಡಿದ್ಲು ಅದು ಓಡ್ತು. ಹುಷಾರ, ಕಾಲು ಉಳುಕ್ತೈತೆ. ಏನ್ ಕಂಫರ್ಟ್ ಬಾ, ಇಲ್ಲೆರಡು ಐತೆ. ಹೇಳು, ಚಪ್ಪೆಕಾಯಿ ಹೆಂಗೈತೆ? ಚೆನ್ನಾಗೈತಾ? ತಿಂದ ಏ ಪಾಪಚ್ಚಿ, ಚಪ್ಪೆಕಾಯಿ ಹೆಂಗೈತೆ? ಅಣ್ಣ ಚಪ್ಪೆಕಾಯಿ ಚೆನ್ನಾಗಿದ್ಯಾ? ಅಕ್ಕ ಕಂಫರ್ಟ್ ಇಲ್ಲ ಅಕ್ಕ. ದೋಸೆ ಅದೊಂದೇ ಕಿತ್ತಿರೋದು. ನಾನು ಚೆನ್ನಾಗಿದೆ. ಅವೆರಡು ಹೋಗ್ಬಿಟ್ಟವೆ ಚಪ್ಪೆಕಾಯಿ. ಹೋಗಿದೆ ಎರಡು. ನೀವು ಈ ತರ ಎಲ್ಲ ಡೀ ಪ್ರಮೋಟ್ ಮಾಡಬಾರ್ದು. ಚೆನ್ನಾಗಿರೋದು ಕೋಟಿ ಇದೆ. ಚೆನ್ನಾಗಿರೋದು ಹತ್ತಿದ್ರೆ ಕೋಳಿನೇ ಹಿಡಿಯೋಕ್ಕಾಗಿಲ್ಲ. ತುಂಬಾ ಕಷ್ಟ ಕೋಳಿ ಹಿಡಿಯೋದು. ನೀನು ಹಿಡಿಯಕ್ಕೆ ಟ್ರೈಯೂ ಮಾಡಿಲ್ಲ. ದಟ್ ವಾಸ್ 0.055555%. ನೆಕ್ಸ್ಟ್ ಟೈಮು ಕಂಫರ್ಟ್ ಬಟ್ಟೆಯಲ್ಲಿ ಬಂದ್ಬಿಟ್ಟು ಜಾಸ್ತಿ ದಿನ ಆಗಿ ಕವರ್ಗ್ಲಕ್ಕೆ ಹತ್ತು ಕಡೆ ಚೆನ್ನಾಗವೆ ಗಿಡ ಸತ್ತಿ ಎಲ್ಲ 5 ವರ್ಷ ಇರೋದು ಉಗ್ರಂ ನೋಡ್ಕೊಂಡು ಅವನು ಎಷ್ಟು ಫಸ್ಟ್ ಬಿಡ್ಬಿಡು ಬಾ. ಈ ಕಡೆ போய் ಪಿಂಕಿ ಫುಲ್ ಇಲ್ಲಿಂದ ಎಲ್ಲದಕ್ಕೂ ಅಕ್ಕ ಅಷ್ಟೇ. ಎಲ್ಲರ ದೃಷ್ಟಿ ಹೋಗ್ಲಿ, ಒಳ್ಳೆ ಫಸಲ್ ಬರಲಿ ಇಂತಲ್ಲ. ಸೂಪರ್ ಇವರೇ ಹಾಕಿರೋದು ಕಾಯಿನು. ಅಣ್ಣ ಇಲ್ಲೆರಡು ಇಟ್ಬಿಟ್ಟ, ಇಲ್ಲಿ ಇಕ್ಕಣ ರೈಟ್ ಹ್ಯಾಂಡ್, ಈ ಕಡೆ ಲೆಫ್ಟ್, ಆ ಕಡೆ ಫಿಂಗರ್ ಪ್ರಿಂಟ್. ಈಗ ನಾವು ನಂದನಾಗ್ ಬಂದಿದೀವಿ ಗೈಸ್ ಊಟ ಮಾಡಕ್ಕೆ. ಈಗ ಅಲ್ಲಿ ನೋಡಲ್ಲ ಐಸ್ ಕ್ರೀಮ್ ಚಾಟ್ಸ್ ಎಲ್ಲ
ಇದು ಬಂದ್ಬಿಟ್ಟು ಹೊಸಕೋಟೆ ಹೈವೇ. ಹೊಸಕೋಟೆ ಹೈವೇನಾ? ಟೋಲ್ಗಿಂತ ಹಿಂದೆ. ಈಗ ಸೊ ದಿಸ್ ಈಸ್ ಅವರ್ ದಸರಾ ಹಬ್ಬ. ಜಸ್ಟ್ ಇಗ್ನೋರ್ however I am looking because you know I am tired. ನಿತಿನ್ ಫೋನ್ ತಂದಿಲ್ಲ ಗೈಸ್. ನಿತಿನ್ ಫೋನ್ ತಂದಿಲ್ಲ ಗೈಸ್. ಬಾಯ್ದ್ರಲ್ಲೋದು. ಅಯ್ಯೋ ಫುಲ್ ಬಿರಿಯಾನಿ ವಾಸನೆ. ಇಲ್ಲ, ಡಿಟರ್ಜೆಂಟ್ ವಾಸನೆ. ಹೋಗಿ ಹೊಟ್ಟೆ ತುಂಬ ಮಾಡಿ ಬರುವುದು. ಬಾಯ್ ಗೈಸ್. ಬರುವಾಗ ಹಾಗೆ ನಂದನ ಪ್ಯಾಲೇಸ್ಗೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಬಂದ್ವಿ. ಸೊ ಈ ಹಬ್ಬಕ್ಕೆ ಸುಮಾರು ಜನ ಮರಿ ಎಲ್ಲ ಹೊಡಿತಾರೆ, ಕೋಳಿ ಎಲ್ಲ ಕಟ್ ಮಾಡ್ತಾರೆ. ಸೊ ಫುಲ್ ನಾನ್ ವೆಜ್ ಎಲ್ಲ ಮಾಡ್ಕೊಂಡು ತಿಂತಾರೆ. ಹಳ್ಳಿ ಕಡೆ ಆ ಥರ ಎಲ್ಲ ಮಾಡ್ತಾರೆ. ಇಲ್ಲಿ ನಾವು ನಾನ್ ವೆಜ್ ಎಲ್ಲ ಮಾಡ್ಕೊಂಡು ತಿಂತೀವಿ. ಸಿನ್ಸ್ ವಿ ವೇರ್ ಔಟ್, ಮನೆಗೆ ಬಂದು ಫುಲ್ ಟಯರ್ಡ್ ಆಗಿದ್ವಲ್ಲ, ಏನೋ ಅಡುಗೆ ಮಾಡೋಕ್ಕಾಗಲ್ಲ ಅಂತ ಹಾಗೆ ತಿನ್ಕೊಂಡು ಬಂದ್ವಿ. ವೆಜ್ ಮೀಲ್ಸ್ ನಿಮ್ಗೆ ಎರಡಾ? ಅಲ್ಲೊಂದು ಫಿಶ್ ಕೊಟ್ವಿ. ಆಮೇಲೆ ರೈಸ್ ನಮ್ಮ ಮಮ್ಮಿ ಪಕ್ಕದಲ್ಲೇ ಕುತ್ಕೊಂಡು ಅಂತಿದ್ದೀವಿ ಅಂತ ಚಿಕ್ಕ ಮಕ್ಳ ಥರ ಜಗಳ ಆಡ್ತಾವ್ರೆ. ಐ ಆಮ್ ಹ್ಯಾಪಿ ಅಲ್ಲ, ಐ ಆಮ್ ಆಲ್ವೇಸ್ ಹ್ಯಾಪಿ. ನಂದು ನಮ್ಮ ಡ್ಯಾಡಿಗೆ ಇಬ್ಬರದು ಒಂದೇ ಗೋಲ್. ನಾವು ಯಾರೇನು ಮಾಡಲಿ, ಏನನ್ನ ಮಾಡ್ಕೊಂಡು ನಾವು ಯಾವಾಗ ಖುಷಿಯಾಗಿ ಅವರಿಬ್ಬರು ನನಗೆ ಮಾತಾಡ್ಸೆ. ಊಟ ಚೆನ್ನಾಗಿಲ್ಲ? ಊಟ ಚೆನ್ನಾಯ್ತಾ? ಊಟ ಚೆನ್ನಾಯ್ತು. ನಮ್ಮ ಚಿಕ್ಕಮ್ಮ ವೆಜ್, ಇವತ್ತು ನಾವೆಲ್ಲರೂ ನಾನ್ ವೆಜ್. ಬಾಯ್ ಗೈಸ್. ಹೆಂಗಿತ್ತು ಇವತ್ತಿನ ದಿನ? ಹ್ಯಾಪಿ ಡೇ? ತಲೆ ಫುಲ್ ಒಂಥರ ಆಯ್ತು, ಏನೋ ಒಂದೆರಡು ಲೈನು ಹೇಳಕ್ ಬರಲ್ಲ. ಹೆಂಡತಿ ಮೇಲೆ ಅನ್ಬಿಟ್ಟು ತಲೆ ಚೆನ್ನಾಗಿಲ್ಲ, ಅದ್ ಚೆನ್ನಾಗಿಲ್ಲ, ಇದ್ ಚೆನ್ನಾಗಿಲ್ಲ, ಅದೇ ಹೇಳೋದು. ಖುಷಿ ಆಯ್ತಾ? ನಿನಗೆ ಆಯ್ತಾ? ನನಗಾಗಬೇಕಾಗಿರಲ್ಲ, ನಿಮಗಾಗ್ಬೇಕು. ಕರೆಕ್ಟ್ ಟೈಮ್ ಪೂಜೆ ಆಯ್ತಾ? ಪೂಜೆಗೆಲ್ಲ ಚೆನ್ನಾಗಿ ಅರೇಂಜ್ ಮಾಡಿಲ್ಲ. ಸೆಲ್ಫಿಶ್ ಅಂದ್ರೆ ಸೆಲ್ಫಿಶ್. ಎಲ್ಲ ಅರೇಂಜ್ಮೆಂಟ್ ಚೆನ್ನಾಗಿ ಮಾಡಿಲ್ಲ. ಎಲ್ಲ ಚೆನ್ನಾಗಿತ್ತು. ಹೆಂಗಿತ್ತು ಪೂಜೆ ಎಲ್ಲ? ಸೂಪರ್, ಚೆನ್ನಾಗಿತ್ತು. ಚೆನ್ನಾಯ್ತಾ? ಲಾಸ್ಟ್ ಇಯರ್ಗೆ ಈ ವರ್ಷ ಚೆನ್ನಾಗಿತ್ತು. ಅದು ಇರ್ರಿ ಇನ್ನೊಂದ್ 2 ದಿವಸ ಅಂದ್ರೆ ಹಬ್ಬದ ದಿವಸನೇ ಹೋಗ್ತಾ ಇದ್ದೀರಾ? ಹಬ್ಬ ಆಗೋಯ್ತಲ್ಲ. ಹಬ್ಬಕ್ಕೆ ಬಂದ್ರು ಹಬ್ಬ ಆಗೋಯ್ತು, ಅದಕ್ಕೆ ಹೋಗೋಣ. ನಮ್ಮ ಡ್ಯಾಡಿ ಹೇಳ ತಾತ ನೀರು ಅಂತ. ಬನ್ನಿ ಮುತ್ತಕ್ರಿ ಮಗು. ನೋ ಎಕ್ಸ್ಟ್ರಾ ಬೇಡ. ಹೇಳು ತಾತ ನೀರು ಅಂತ ಅಮ್ಮಮ್ಮನ.